ಹಾಯ್ ಗಾಯ್ಸ್, ಮತ್ತೊಂದು ಲಾಗ್ಗೆ ಸ್ವಾಗತ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಎಂತ ಮ್ಯಾಟ್ರ್ ಎಂತ ಅಂದ್ರೆ ಇಷ್ಟು ದಿನ ರಾತ್ರಿ ವ್ಲಾಗ್ ಮಾಡ್ತಿತ್ತು ನಾವು, ಈಗ ಹಗಲು ಮಾಡ್ತಿತ್ತು ವ್ಲಾಗ್. ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಎಲ್ಲ ಹೇಳ್ತಿದ್ರು ರಾತ್ರಿ ಅಂದ್. ಈಗ ಹಗ್ಲಲ್ಲಿ ಮಾಡ್ತಿತ್ತು. ಎಂತಕ್ಕಂದ್ರೆ ನಮ್ಮ ಅಣ್ಣ ಇವನೇ ಒಂದು ಸಾಧನೆ ಮಾಡಿದ. ಸಾಧನೆ ಅಂದ್ರೆ ನಮ್ಗೆಲ್ಲ ಸಾಧನೆ ಅದು. ಒಂದು ಮನೆ ಕಟ್ಟಿ ಫುಲ್ ಮನೆ ಹೋಗ್ಲಿ ಇವತ್ತು. ಆ ಮನೆದ ಫುಲ್ ಹ್ಯಾಂಗ್ ಆಯ್ತು ಅಂದ್ರೆ ಫುಲ್ ಸೈಕ್ ಆಯ್ತು ನಮಗೆ. ಇಂಜಿನಿಯರ್ ಇಲ್ಲ ಒಳ್ಳೆ ಆಯ್ತು, ಸತ್ಯ ಒಳ್ಳೆ ಆಯ್ತು. ನಮ್ಮ ಲೆವೆಲಿಗೆ ಇತ್ತು ಅಷ್ಟೇ. ಏನೋ ಒಂದು ಮನೆ ಮೊದಲಿನ ಹಳೆ ಮನೆ ಒಂದ್ಸಲ ವಿಡಿಯೋ ತೋರಿಸ್ಬೇಕು. ಅದು ಕಂಡ್ರೆ ಇತ್ತಲ್ಲ ತಲೆ ಕೆಟ್ಟು ಅಂತ ಹೇಳ್ತನಲ್ಲ. ಒಳ್ಳೆ ಆಯ್ತು. ನಮ್ಮ ಇಂಜಿನಿಯರ್ ಒಳ್ಳೆ ಮಾಡಿರ ಹಾಗೆ ಮನೆಯವ್ರ ಸಪೋರ್ಟು ಹಾಗೆ ಇದ್ದಿತ್ತು. ಒಂದ್ಸತಿ ಕಣ್ಕ ಬನ್ನಿ ವಿಡಿಯೋ, ಹಳೆ ವಿಡಿಯೋ. ಗೈಸ್ ಎಂತ ಹೋಯ್ತಾ, ಇಲ್ಲೊಂದು ಅಲ್ಟಿ ಸ್ಟೋರಿ ಆಯ್ತು. ಒಂದು ಬಾಳೆಹಣ್ಣಿಗೆ ಒಂದು 2-3 ಸಾವಿರ ಖರ್ಚು ಮಾಡಿರ. 15 ಬಾಳೆಹಣ್ಣಿಗೆ 15 ಬಾಳೆಹಣ್ಣು ತಪ್ಕೊ ಒಂದು 2-3 ಸಾವಿರ ಖರ್ಚು ಮಾಡಿರ. ಎಂತ ಸ್ಟೋರಿ ಕೇಂಬ ಬನ್ನಿ. ಈಗ ಇಲ್ಲೇ ಇದ್ರು ಮಹಾನುಭಾವ್ರ ಕೇಂಬ. ಈಗ ಇಲ್ಲೇ ಇದ್ದ ಬಾಳೆಹಣ್ಣು ಸ್ಟೋರಿ ಅಂತ ಕೇಂಬ. ಈಗ ಎಂತದ ಬಾಳೆಹಣ್ಣು ಸ್ಟೋರಿ? ಭಟ್ರ 15 ಬಾಳೆಹಣ್ಣು ತಕ್ಕ ಕೇಳಿದ್ರು ನಮ್ಗೆ ಪೂಜೆಗೆ. ಸಂತೆಗೆ ಹೋಯ್ತು, ಕುಂದಾಪುರ ಸಂತೆಗೆ ಹೋಯ್ತು ನಿನ್ನೆ. ಬೇರೆಲ್ಲ ಹಣ್ಣು ಬೇಕಿತ್ತು. 15 ಬಾಳೆಹಣ್ಣು ತಕೋಯ್ತು. ಒಂದು ಕೊನೆ ಬಾಳೆಹಣ್ಣು ತಗೊಂಡು ಸಂತೆ ಕಡಿಮೆ ಅನ್ಕ ಮನೆಗೆ ಬಂದು ಹೇಳ್ರೆ ಈ ಬಾಳೆಹಣ್ಣು ಮಗ ಇದಕ್ಕೆ ಬೇಡ, ಬಟ್ರಿ ಕೊಡೋದು ಬೇಡ, ಒಂದು ಕೊನೆ ತಂದಿದ್ದಲ್ಲ ನೇ ತಕೋ ಅಂಗಡಿಗೆ 15 ಬಾಳೆಹಣ್ಣು ತಕ ಬಂದ್ರೆ 15 ಬಾಳೆಹಣ್ಣು ಇದಾಯಿಲ್ಲ. ಅದು ಸೈಡ್ ನೇ ತಕೋ ಕಡೆಗೆ ಅದು 15 ತಕ ಎಕ್ಸ್ಟ್ರಾ ತಕ ಬಂದ್ ನೀನು ರಾತ್ರಿ ಹೇಳ್ರು ತೆಕ್ಕಟ್ಟಿಗೆ ಅಂಗಡಿಗೆ 100 ರೂಪಾಯಿ ಪೆಟ್ರೋಲ್ ಹಾಕಿ ಕೋಟೇಶ್ವರ ಕುಂದಾಪುರಕ್ಕೆ ಹೋಗಿ ಕಡೆಗೆ ಒಂದು ಎಷ್ಟು 1.5 kg ಬಾಳೆಹಣ್ಣು ಒಂದು ನಿಮ್ಗೆ 15 ಬಾಳೆಹಣ್ಣು ಸಿಕ್ಲ. ಕುಂದಾಪುರಕ್ಕೆ ಹೋದ್ದು 150 ರೂಪಾಯಿ ಖರ್ಚು ಮಾಡಿ 160 ರೂಪಾಯಿ ಖರ್ಚು ಮಾಡಿ ಕುಂದಾಪುರದಿಂದ ಇಲ್ಲೊಬ್ಬ ಇದ್ದ ನಮ್ದು ಹುಡುಗ ಹಿಂದೆ ಬೈಕ್ ಹೈಕ ಬಂತು. ಮನೆ ಬಂದ್ ಕಾಂತು ಹಿಂಗ್ ತುಂಬಿ ಇಟ್ಟದ್ದು ಹೊರತಕ್ಕೆ ಕೊನೆ ಅಂಬುದೇ ಇಲ್ಲ. ಬಾಳೆಹಣ್ಣು ಬಿಡಿ ಕೊಟ್ಟು ಇದಾಗೋಯ್ತು, ಪೂರ ಹಾಳು ಮಾಡ್ಕೊಂಡು ಮನೆಗೆ ಬಂತು. ಇವತ್ತು ಮತ್ತೆ ಬಟ್ರೆ ಹೇಳ್ರೆ ತಕಬಾ ಇದು ಸಾತಿಲ್ಲ ಅಂತ ಹೇಳಿದ್ರೆ. ಈಗ ಹೋದೆ ಮತ್ತೆ 1.5 kg 150 ರೂಪಾಯಿ ಕೊಡ್ಕ ತಕ ಬಂದೆ. ಮನೆ ಬಂದ್ ಕಾಂತ ಅಪ್ಪನೂ ಅದೇ ಬಾಳೆಹಣ್ಣು ತಕ ಬಂದೆ 150 ರೂಪಾಯಿಗೆ. ಆಲ್ಮೋಸ್ಟ್ ಒಂದು 600 ರೂಪಾಯಿ ಖರ್ಚು ಮಾಡಿದ್ದು 15 ಬಾಳೆಹಣ್ಣು. ಒಂದು 2,000 ರೂಪಾಯಿ ಪೆಟ್ರೋಲ್ ಹಾಕೊಂಡಿರಿ ಹಂಗಾರೆ. ಅವನಷ್ಟು ಇರ್ರೆಸ್ಪಾನ್ಸಿಬಲ್ ಫೆಲೋ ಇನ್ನೊಬ್ಬ ಇಲ್ಲ, ಮುನೀರಬ್ಬ ಇದ್ದ ನಮ್ಮೊಟ್ಟಿಗೆ ಹಾಕೊಂಡಿತ್ತಲ್ಲ ಅವನ್ನ. ಮತ್ತೆ ಅವ್ ಕ್ಯಾಮರಾಮ್ಯಾನ್, ನಮ್ ಕ್ಯಾಮರಾಮ್ಯಾನ್ ಇಲ್ಲೇ ಇದ್ದೆ ಇಲ್ಲಿ ಒಕ್ಕಂತ ನಮ್ ಕ್ಯಾಮರಾಮ್ಯಾನ್. ಮತ್ತವ ಲಕ್ಷ ಗಟ್ಲಿ ಮೊಬೈಲ್ ಅನ್ಕೋ ಹೇಗ್ ಕೊಡತ್ ನಾವು ಅವನತ್ರ. ಮತ್ತೊಂದು ವಿಷಯ ಅಂತಂದ್ರೆ ಲಾಸ್ಟ್ ವಿಡಿಯೋದಾಗೆ ಬೀಗ ಕೊಟ್ಟು ಮಾಡಲ್ಲ ಕೊಟ್ಟಿಂಗ್ ಪ್ಲೇಯರ್ ನ ಅದೇ ಭೂತದ ಮನೆಗೆ ಒಳ್ಳೆ ಇಟ್ಟಿ ಬೈಂದ ನಮ್ಮ ಬಾಯಿ ಬಂದಾಗ ಬೈದ ಕಟಿಂಗ್ ಪ್ಲೇಯರ್ ಇಲ್ಲ. ಅಷ್ಟು ಅವನಿಗೆ ರೆಸ್ಪಾನ್ಸ್ ಇತ್ತು. ಲಕ್ಷ ಗಟ್ಲಿ ಮೊಬೈಲ್ ಕೊಡತ್ತ ಅವನದ್ರ. ಮತ್ತೆ ಗಾಯ್ಸ್ ಈಗ ನವೀನ ಮನೆ ಗೃಹ ಪ್ರವೇಶಕ್ಕೆ ಬೈಂತ. ನಮ್ಮ ಅಣ್ಣ ಮನೆ ಹೆಂಗೆಲ್ಲ ಮಾಡಿದಕ್ಕ ಮೊದ್ಲು ಕಂಡಿದ್ ಬಿಡಿ ನಾವ್ ಇಲ್ಲೇ ಇರ್ತಿತ್ತು. ಬಟ್ ಈಗ ಒಂದ್ಸತಿ ಕಣ್ಕಪ್ಪ ಅನ್ಕೊಂಡ್ ಬಂದಿತ್ತು. ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳ್ದೋಗಿದ್ಯಾ? ಅದಿಲ್ಲಿ ಬಾಪು ಎಂದಿಗೂ ಹೆದರಿಕೆ ಎಂದು ಹೋಯ್ತು. ಬಾಪು ಕೆಲಸ ಹೇಳ್ತೆ ಅಂತವ್ರು. ಅರ್ಧಸಿ ಚಂಡಿ ಮಾಡಿದೆ. ಈಗ ಎಂತವ್ರು ಕೆಲಸ ಹೇಳ್ತಾ ಅವರು. ನಮ್ಮ ಅಣ್ಣ ಶ್ರಮ ಪಟ್ಟ ಎಲ್ಲರ ಹೆಲ್ಪಿಂದ ಒಂದು ಒಳ್ಳೆ ಮನೆ ಕಟ್ಟಿದ. ಅವ್ನ ಡ್ರೀಮ್ ಅನ್ಲಕ್ಕ ಅವ್ನ ಕನ್ಸು ಏನಾದ್ರು ಇರ್ಲಕ್ಕ ಆಡೋಕ್ ಮಾಡಿದ. ಬಟ್ ನಮ್ಗೆಲ್ಲರಿಗೂ ಸೀನಿಯರ್ ಅವನೇ, ನವೀನೇ ನಮ್ಗೆಲ್ಲರಿಗೂ ಸೀನಿಯರ್. ಅದೊಂದ್ಸತಿ ಈಗ ಮನೆ ಕಣ್ಕಪ್ಪ ಹೆಂಗೆಲ್ಲ ಮಾಡಿದೆ ಅನ್ಕೊಂಡು ಬನ್ನಿ ನೋಡೋಣ ಬನ್ನಿ. ನಮ್ಗೆ ಹೆಣ್ಣು ಇಷ್ಟ ಇರ್ಲಿಲ್ಲ ನಮ್ಗೆ. ಗಾಯ್ಸ್ ಹೆಣ್ಣು ಇಷ್ಟ ಇಲ್ಲ. ಹೆಣ್ಣು ಬೇಡ, ಈ ಹೆಣ್ಣು ಬೇಡ ನಮ್ಗೆ. ಇದೊಂದು ಅಲ್ಲ, ಇದು ನಾವು ಇವನ್ ಮನೆ ಕೆಲಸ ಮಾಡೋತಿಗೂ ಪುನರ್ಪೊಳಿ, ಈಗಳು ಪುನರ್ಪೊಳಿ. ಇದನ್ನೊಂದು ಜ್ಯೂಸ್ ಒಂದು ಚೇಂಜ್ ಮಾಡೋಣ. ಬಜರ್ ಫ್ರೆಂಡ್ಲಿ ಬರೀ ನೀರು ರಕ್ತ ಅದನ್ನೇ ಕುಡಿತ ಕಣೆ. ಇಷ್ಟು ಲೈಕ್ ಮಾಡಿ ಮನೆ ಕಟ್ಟಿದ್ದೆ, ಒಂದು ಗಾನ ಜ್ಯೂಸ್ ಇಡ್ಲಿಲ್ಲ.
ನಿಮ್ಮ ಅಪ್ಪ ಕೊಡ್ತಾನೆ. ಲಿಂಬೆಹಣ್ಣು ಹಿಡಿದ ಒಂದು 5 ರೂಪಾಯಿ ಲಿಂಬೆಹಣ್ಣ ಆಗ್ತಾ 12 ರೂಪಾಯಿ ಒಂದು ಲಿಂಬೆಹಣ್ಣು ಅದು ಕೊಂಚ ಕಾಯ್ಸಿ. ಈಗ ಗೃಹ ಪ್ರವೇಶಕ್ಕೆ ನಮ್ಮ ಡಾಕ್ಟರ್ ಬಂದಿರ. ಡಾಕ್ಟರ್ ಬಂದಿದ್ರು. ಡಾಕ್ಟರ್ ಉಚ್ಚೇಶ್ವರ MBBS MD RMP LMP ಹುಡುಗ ಕಾಯಿ ಕುಡಿಲ ಗಿಡ ಡಾಕ್ಟರ್ ಹತ್ರ ಕೇಂಬ ಹೆಂಗೆ ನಮ್ಮ ಹುಡುಗನ ಇದು ಕನಸಿನ ಮನೆ ಮನೆ ಮಾಡಿದ್ದಾರೆ. ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮದುವೆ ಗೈಸ್ ಮದುವೆ ಐಕಮ್ ನೆಕ್ಸ್ಟ್ ಅಮ್ಮನ ಹತ್ರ ಮಾತಾಡೋದು ಹೊಡಿತೀವಿ ಈಗ ಮಾತಾಡಿದ್ರೆ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುಲ ಸುಂದಲಿ ತರ ಇಲ್ಬೇಕು. ಯೂಟ್ಯೂಬರ್ ಎಲ್ಲ ಮಾತಾಡೋದು ಇವ್ರೆ ಫ್ಯಾನ್ಸ್ ಇದ್ರು ಗೈಸ್ ಇಲ್ಲೇ ನಮ್ಮ ಫ್ಯಾನ್ಸ್ ಈಗ ನವೀನ್ ಸಚಿನ್ ಹಾಗೂ ನವೀನ್ ಇವರಿಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನವೀನ ಮನೆ ಕಟ್ಟದ ಬಗ್ಗೆ ಹೇಳ. ಮನೆ ಕಟ್ಟಿದ್ದಾನೆ, ಅಲ್ಲಿ ಒಂದು ರೂಮ್ ಇದೆ. ಆ ರೂಮ್ ತುಂಬಾ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಉದ್ಘಾಟನೆ ಮಾಡಿಲ್ಲ. ಉದ್ಘಾಟನೆ ಮಾಡ್ಕೊ ಸ್ವಲ್ಪ ಲೇಟ್ ಆಯ್ತು. ಅಲ್ಲಿ ಇವತ್ತೇ ಮಾಡಿದ್ರು ಮಾಡ್ದ. ಇಲ್ಲ ಇವತ್ತು ಸ್ವಲ್ಪ ದಿನ ಹೋಯ್ತು. ನಾನು ಏನೇ ಆಗಲಿ ಆ ರೂಮ್ ಉದ್ಘಾಟನೆ ಮಾಡೋ ಸ್ವಲ್ಪ ದಿನ ಹೋಯ್ತು. ಈಗ ಏನು ಬಿಸಿ ಫುಲ್ ಸ್ವಲ್ಪ ಬಿಸಿ ಇವತ್ತ. ಡಾಕ್ಟರ್ ಸತ್ತೋತಿದ್ರು ಒಂದು ಫೋನ್ ಎತ್ತೋದಿಲ್ಲ, ಕಟ್ ಮಾಡ್ತಾರೆ ಕಾಲ್. ಫೋನ್ ಮಾಡೋ ಕಾರಣ ಯಾವುದು ಒಳ್ಳೆ ಇಲ್ಲ. ಈ ಡಾಕ್ಟರ್ ಬಗ್ಗೆ ಒಂದು ವಿಷಯ ಹೇಳಬೇಕು. ಡಾಕ್ಟರ್ ಅಂಬುದೇ ಡಾಕ್ಟರ್ ನಂಬರ್ ಹಿಡ್ಕೊಂಡು ಎಂತ ಎಮರ್ಜೆನ್ಸಿ ಟೈಮಲ್ಲಿ ಇರುತ್ತಂತೆ. ಇದು ಹೆಲ್ಪ್ ಆಗ್ತಂತ. ಇವನು ಎಮರ್ಜೆನ್ಸಿ ಟೈಮಲ್ಲಿ ಅಂತ ಒಂದು ಅರ್ಜೆಂಟ್ ಅಂತ ಮೆಡಿಸಿನ್ ಬೇಕಂದ್ರೆ ಕಾಲ್ ಮಾಡಿದ್ರೆ ವಾಪಸ್ ರಿಟರ್ನ್ ಕಾಲ್ ಕಟ್ ಮಾಡಿ ರಿಟರ್ನ್ ಮೆಸೇಜ್ ಐ ವಿಲ್ ಕಾಲ್ ಯು ಬ್ಯಾಕ್. ಐ ವಿಲ್ ಕಾಲ್ ಯು ಬ್ಯಾಕ್ 3 ದಿನ ಗೊತ್ತಿಲ್ಲ. ನೆಕ್ಸ್ಟ್ ನಾನೇ ಕಾಲ್ ಮಾಡ್ತೀನಿ. ಸತ್ತು ಹುಳ ಆರ್ಮೇಲೆ ಕಾಲ್ ಮಾಡ್ತಾವ ಎಂತ ಆಯ್ತು 14 ದಿನಕ್ಕೆ ಬರ್ಬೋದು ವಾಪಸ್. ಪೋಸ್ಟ್ ಮಾಡೋದು ಜ್ವರ ಶೀತ ಕೆಮ್ಮ ಕಾಲ್ ಮಾಡಿದ್ರು ಕಾಲ್ ಬೇರೆ ಜ್ವರ ಶೀತ ಕೆಮ್ಮಕ್ಕೆ ಇಲ್ಲ ಜ್ವರ ಶೀತ ಕೆಮ್ಮಕ್ಕಿವೆ ಅಂತ ಬೇರೆ ಇಲ್ಲ ಬೇರೆದಕ್ಕಿಲ್ಲ. ಇತ್ತಲ್ಲ ಕಾಂಟ್ಯಾಕ್ಟ್ ಮಾಡಿ ಯಾರು ನಮ್ಮ ಗುಡ್ಡೆಯಲ್ಲಿ ಶ್ರೇಷ್ಠ ಡಾಕ್ಟರ್ ಡಾಕ್ಟರ್ ವಿಜಯ್ 89745999 ಕಾಲ್ ಮಾಡಿ. ಫೋನ್ ಎತ್ತುದಿಲ್ಲ ಗೈಸ್. ಡಾಕ್ಟರ್ ಗಿಫ್ಟ್ ಕೊಡ್ತಿದ್ರ. ಫಸ್ಟ್ ಜೀವನದಾಗ ಒಂದ್ ಒಳ್ಳೆ ಕೆಲಸ ಮಾಡೋದಂದ್ರೆ ಇದೊಂದೇ. ಒಂದು ಪೆಪ್ಸಿ ಕೊಡ್ಸ್ಲಿಲ್ಲ. ಇದು ಫಸ್ಟ್ ಯಾವ ಪುಣ್ಯಕ್ಕೂ ಗೊತ್ತಿಲ್ಲ, ಅದ್ರ ಎಂತ ಎತ್ತು ಗೊತ್ತಿಲ್ಲ. ಥ್ಯಾಂಕ್ ಯು ಡಾಕ್ಟರ್ ವಿಜಯ್. ಮಂತ್ರ ಯಂತ್ರ ತಂತ್ರ ಋಣಾದ್ಯಾವಜಾಲ ಕೃತ್ಯಮಾದಿನ ಧ್ರುವೋಪದ್ರವ ಶಾಂತ ಮಕರಾಪ ಶಾಂತಿ ದೀರ್ಘಾಲ್ಪದ ಸಂತತಿ ವರದೇಶ್ವರ ಲಕ್ಷ್ಮಿ. ಆಂ ಕೇಶವಾಯ ನಮಃ ಸ್ವಾಹ. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ ಅಭಿವೃದ್ಧಿತಾರ್ಥ ಸಿದ್ಧಾರ್ಥಂ ಹೋಯಿತೇಶ್ವರರ್ಪೀನ್ ಸರ್ವ ವಿಘ್ನಸ್ಥ ಯೋಗ ಕಾರ್ಯ ಬೆಳೆ ಮತ್ತು ಗೋಗಳಲ್ಲಿ ಸುಖ ಸಮೃದ್ಧಿ ಆಗುವಂತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಮಂಗಲ ನೀರಾಜಂ ಬಿಟ್ಟೆ ರಕ್ಷಾಂಧಾರೆ ಅಮೀನ್. ಈಗ ನಿಮ್ಮ ಪೈಕಿ ಅಕ್ಷರ ಕೊಡಿ. ಆಮ್ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನೈವೇದ್ಯಂ ಸ್ವಗ್ರಹಾಣಾನುಕಂಪಯ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಂ. ಸರ್ವಾರಿಷ್ಟಾನಿ ಗತ್ಯಾಸು ಶಿವಮೇ ಸರ್ವದಾಂ ಯಾಮಿ ಕಾರ್ಯಪಾಪಾನಿ ಆನಿದಾನರಕ್ಷಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾನಕಯಾದೇವ ಶರಣಾಗತವತ್ಸಲ ಅನ್ಯಥಾ ಶರಣಾಸ್ತಿ ತ್ವಮೇವ ಶರಣಮ. ಗಾಯ್ಸ್ ಈಗ ನವೀನ ಮನೆ ಬಲಿ ಅದೆಂತೆಲ್ಲ ಮಾಡ್ತಿದ್ದ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ನವೀನ ಇಷ್ಟು ಜನ ಸೇರಿಸಿದ. ಎಲ್ಲರೂ ಫುಲ್ ಜನ ಬಂದಿರ. ಆಚೆಗೂ ಎಲ್ಲ ಇದ್ರು, ಪೂಜೆ ಎಲ್ಲ ನಡೀತಿತ್ತು. ನಮ್ಮ ಅಣ್ಣ ಇಲ್ಲೇ ಇದ್ದ. ಅಣ್ಣ ಹತ್ರ ಕೇಮ ಹಿಂಗೆ ಭವಿಷ್ಯದ ಜೋಶ್ ಹಂಗೆ ಮನಿ ಕಟ್ಟಿ ಎಂತ ಅನಿಸ್ತಿತ್ತು. ಜೋಶ್ ಎಲ್ಲ ಲೋ ಆಯ್ತು ಈಗ. ಅಂತ ಇಲ್ಲ 2 ದಿನ ರೆಸ್ಟ್ ಬೇಕು. ಹಾಗೆ ಆಯ್ತು ಜೀವನದಲ್ಲಿ ಫುಲ್
ಅದೇನೋ ಗಾದೆ ಇತ್ತಲ್ಲ, ಮನೆ ಕಟ್ಟಿಸಿ ನೋಡು ಮದುವೆ ಆಗಿ ನೋಡು. ನೆಕ್ಸ್ಟ್ ಹಂಗಾರ ಗಾಯ್ಸ್, ನೆಕ್ಸ್ಟ್ ಹಂಗಾರ ಮದುವೆ ಆಯ್ತು ಹಂಗಾರ, ಮನೆ ಕಟ್ಟಿದ ಮದುವೆ ಆಯ್ತು ಹಂಗಾರ. ಇವತ್ತು ಇಕ್ಕಂಡ ಇನ್ನು ಮದುವೆ ಹಾಕೋದಕ್ಕೆ ಎಷ್ಟು ಮಾಡ್ಬೇಕು ಗೊತ್ತಿಲ್ಲ. ಇಲ್ಲ ಮದುವೆ ಹಬ್ಬಕ್ಕೆ ಅಂತೇಳಿ ಒಂದು ಶಾಮಿಯಾನ ಹಾಕಿ ಪಟ್ಟ ಮದುವೆ ಮಾಡಿಬಿಡುದು ಅಷ್ಟೇ. ನಾನು ಹಂಗೆ ಅನ್ಕೊಂಡು ತುಂಬಾ ಕಷ್ಟ ಆಯ್ತು ಗೈಸ್ ಇದೆಲ್ಲ ಮಾಡೋದು. ಈಗಲೆಲ್ಲ ಹೇಳ್ತಿದ್ದ ಹಳೆಯರ್ ಕಣಗೆ ಎಂತ ಇನ್ಫೋಸಿಸ್ ಲಕ್ಷ ಲಕ್ಷ ಸಂಬಳ ಬತ್ತು, ಇದೆಲ್ಲ ಹೇಳೋದು ಅಷ್ಟೇ, ತೋರಿಸಿಲ್ಲ ನಮ್ಮದ್ರೆ ಎಲ್ಲ. ಮ್ಯಾಟ್ರ್ ಅಲ್ಲ, ಈಗ ಮನೆ ಕಟ್ಸೋದಕ್ಕೆ ದುಡ್ಡು ಎಷ್ಟೇ ಇಲ್ಲ, ಎಲ್ಲ ನಮಗೆ ಇನ್ನೊಂದು ಹೇಳ್ಕೊಂಡು ನಮ್ಮ ಫ್ಯಾಮಿಲಿಯವರು ಹೆಲ್ಪ್ ಮಾಡಿದ, ಹೊರಗಿನವರು ಒಂದು ಸ್ವಲ್ಪ ಜನ ಹೆಲ್ಪ್ ಮಾಡಿದ್ರು. ಮತ್ತು ಇವರು ಅಷ್ಟೇ, ಸಚ್ಚು, ಆಯುಷಾ, ಮುನಿ ಹೆಸರಲ್ಲಿ ಇದು ಮಾಡೋಕ್ಕಾಗ ಮನೆ ಕಲ್ಸೋದಕ್ಕೂ ಇಡೀ ದಿನ ಬಂದ್ಕೊಂಡು ಸಚ್ಚು ಅಂತೂ ಬೆಳಿಗ್ಗೆಯಿಂದ 8 ಗಂಟೆಯಿಂದ ಸಾಯಂಕಾಲ ಎಂತೆಲ್ಲ ಗಾಯ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಪೂರ ಹೆಲ್ಪ್ ಮಾಡಿದ್ರು. ಅಲ್ಲ ದುಡ್ಡು ಅದಕ್ಕಿಂತೆಲ್ಲ ಜಾಸ್ತಿ ಸತ್ಯ, ಅದು ಸತ್ಯ. ಮಾಡೋದು ಕಷ್ಟ. ಅಯ್ಯೋ ಅಡಿ ಮನೆ ಮಾಡೋತ್ತಿಗೆ ಐಕ ಮನೆ ಇರಲಿಲ್ಲ, ಅಲ್ಲ ಹಾಲಾಗಿ ಮಾಡೋತ್ತಿಗೆ ರೂಮಾಗಿ ಐಕಂದು, ರೂಮ್ ಮಾಡೋತ್ತಿಗೆ ಅಡುಗೆ ಮನೆ ಐಕಂದು, ಒಂದೊಂದು ದಿನ ಎಲ್ಲೆಲ್ಲ ಮನ್ಕಣೆ ನಡಿ ಗೊತ್ತಿಲ್ಲ. ಅದು ಇಂಪಾರ್ಟೆಂಟ್. ಎಲ್ಲದು ಮ್ಯಾಟ್ರ್ ಆದ್ ಗಾಯ್ಸ್, ದುಡ್ಡು ಒಂದೇ ಮ್ಯಾಟ್ರ್ ಆತಿಲ್ಲ ಅಲ್ಲನ, ಎಲ್ಲದು ಖುಷಿ ಆತಿತ್ತು ಅದಕ್ಕೆ ಇಷ್ಟೆಲ್ಲ ಮಾಡಿ. ಪರಿಶ್ರಮ ಹೆಂಗಿತ್ತಂದ್ರೆ ಗಾಯ್ಸ್, ಕಷ್ಟ ಬಿಟ್ಟಿದ್ದು ಅದು ಪರಿಶ್ರಮ ಹೇಗಿತ್ತು ಗಾಯ್ಸ್. ಮನೆಯಿಂದೆಲ್ಲ ವಿಡಿಯೋ ತೋರಿಸಿತ್ತು, ಅದ್ರ ಪರಿಶ್ರಮ ಹೇಗಿತ್ತು. ಈಗ ಇದೇ ಲಾಸ್ಟಿಗೆ ಸಿಕ್ಕದ ರಿಸಲ್ಟ್ ಗಾಯ್ಸ್. ಸಿಕ್ಕಾಣಿ ಎಲ್ಲ ಮಕ್ಕಳ ಕೈಯಾಗ ಮೊಬೈಲ್, ಈನಾಗ ಫುಲ್ಲು ಮೊಬೈಲ್ ಇತ್ತು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಎಂದು ಹೋಯ್ತಾ ನಮ್ಮ ಮಕ್ಕಳನ್ನ ತೋರಿಸ್ತಾವ, ಮಕ್ಕಳು ಮೊಬೈಲ್ ಆಡ್ತಿದ್ದ, ಪ್ರತಿಯೊಂದು ಕೈಯಲ್ಲಿ ಮಕ್ಕಳ ಕೈಯಲ್ಲೂ ಮೊಬೈಲ್ ಇತ್ತು. ಆಗಲಿಗೆ ನಾವೆಲ್ಲ ಮೊಬೈಲ್ ಆಡ್ತಿರಲ್ಲ ನೋಡಿದಿಲ್ಲ, ಆಡ್ತಿದ್ದು. ಬಟ್ ಹೆಂಗೆ ಹೋಯ್ತಾ, ಡಾಕ್ಟರ್ ವಿಜಯ್ ತನ್ನಲ್ಲ, ಅವನ ಕೈಯಲ್ಲಿ ಒಂದು ಮೊಬೈಲೇ ಇತ್ತು. ಫಸ್ಟ್ ತಗೊಂಡೆ ಅವನ ಕೈಯಿಂದ ನಾವು ಒಂದು 10 ಜನ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಕೊಂಡು ಡಾಕ್ಟರ್ ಹಿಂಗೆ ಆಡ್ತೀವಿ. ಮಕ್ಕಳಲ್ಲಿ ಫುಲ್ ಹಾಳಾಗೋದು, ಎಲ್ಲ ಮಕ್ಕಳ ಕೈಗೂ ಮೊಬೈಲ್ ಇತ್ತು. ಈಗ ಒಂದೇ ಫೋನಿಗೆ 10 ಜನ ಸೇರ್ಕೊಂಡು ಡಾಕ್ಟರ್ ಡ್ರೈವಿಂಗ್ ಆಡೋದು, ಇಲ್ಲಾಂದ್ರೆ ಹಿಂಗೆ ನಾವು ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮನೆ ಆಟ, ಕಣ್ಣು ಮುಚ್ಚಲ್ಲಿ ಇದನ್ನ ಆಡ್ತೀವಿ. ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಹಾಳಾದಂಗೆ. ನಮ್ಮನ್ನು ಹಾಳು ಮಾಡೋದು ನೋವಿನೇ ಮೊಬೈಲ್. ವಿಜಯ್ ತರ ಮೇಲೆ ತಗೊಂಡು ನೋವಿನ ಮೊಬೈಲ್ ಮಾಡೋದು ಅವನಿಗೆ ಯಂತ್ರ ಗಾಳಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ನಾವೇ ಕಾಂತಲ್ಲ, ಪ್ರತಿಯೊಂದು ಕೈಯಲ್ಲಿ ಮಕ್ಕಳ ಕೈಯಲ್ಲೂ ಮೊಬೈಲ್. ಅಭಿದಿಕ್ಕಳು ಉಣಿಸ್ದಿರೆ, ಮಕ್ಕಳು ಉಣಿದಿರೆ ತಗೋ ಬಾಬು ಮೊಬೈಲ್ ಕೊಟ್ಟರು ಉಂಟ ಮಕ್ಕಳು. ಓದ್ಲ್ಯಾ ತಗೋ ಮೊಬೈಲ್, ಮನೆ ಕಾಣ್ಲ್ಯಾ ಕೊಡು ಮೊಬೈಲ್. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅಂತೂ ಹಾಳು ಮಾಡಿಬಿಟ್ಟು ಎಲ್ಲ ಅಡಿಕ್ಟ್ ಎಂತ ಅಭಿದಿಕ್ಕಳಿಗೆ ಕೆಲಸ ಈಸಿ ಯಾರಾಯ್ತು ಅಷ್ಟೇ. ಮೊಬೈಲ್ ಕೊಡ್ತಾರೆ, ಅದಕ್ಕೆ ಕೊಡಬೇಡಿ. ಮಕ್ಕಳಿಗೆಲ್ಲ ಹಾಳಾಗ್ತು, ಕಣ್ಗಿನೆಲ್ಲ ವಾಗ್ತೇವೆ, ಆರ ಮೇಲೆ ಗೊತ್ತಾಗ್ತು ಅಷ್ಟೇ. ಗಾಯ್ಸ್ ಎಂತ ಹೋಯ್ತಾ, ನಾವು ಮನೆ ಕಾಂಬಂದ್ ಬಂದ್ರೆ ಇವ ನಮ್ಮನ್ನ ಕರ್ಕ ಬಂದು ಊಟ ಬಳಸಿ ಬೆಳಗ್ಗೆಯಿಂದ ಇಡೀ ಕೆಲಸ ಮಾಡ್ತಿದ್ದ, ಬರೀ ಚಡ್ಡಿ ಹರಿಸಿದ. ಗಾಯ್ಸ್ ಈಗ ಏನೋ ಮನೆ ಊಟ ಶುರು ಆಯ್ತು. ಎಲ್ಲರೂ ಊಟಕ್ಕೆ ಹಾಪ. ಈಗ ಎಲ್ಲರಿಗೂ ಊಟ ನಾವು ಆಲ್ರೆಡಿ ಹಾಕಿದ್ದು, ಊಟ ಮಾಡ್ತಿದ್ರು. ಊಟ ಸ್ಮೆಲ್ ಮಾತ್ರ ಘಮ ಅಂತಿತ್ತು. ಬಳಸಿಗಿಂತ ಮುಂಚೆ ಎಷ್ಟೊತ್ತಿಗೆ ಉಣ್ಕಬಪ್ಪ ಅನಿಸ್ತಿತ್ತು ನಂಗೆ. ಅಷ್ಟು ಬಟ್ರದ್ದು ಕೈ ರುಚಿ ಎಷ್ಟು ಒಳ್ಳೇದು ಅನ್ಸುತ್ತೆ. ಮೋಸ್ಟ್ಲಿ ನಾವೇನೋ ಯಾರಿಗೆ ಒಳ್ಳೆಯರಿಗೆ ಕೊಟ್ಟಿದ್ದ ಕಣ್ಗಪ್ಪ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಊಟ ಮಾಡೋದಿಗೆ ಹೇಳ್ತಿತ್ತು. ಎಲ್ಲರೂ ಬನ್ನಿ ನಮ್ಮ ಊಟ ಮಾಡಲಿ. ಆಯ್ತು ಬನ್ನಿ, ಉಂಬುಕಪ್ಪ ಬನ್ನಿ. ಆಯ್ತು ಎಂದಾಗ ಹೋಯ್ತಾ, ಬಳಸಿ ಅಂದರೆ ಯಾರೂ ಓಡಾಡಲಿಲ್ಲ, ಯಾರೂ ಒಯ್ಯಲಿಲ್ಲ. ಈಗ ಲಾಸ್ಟಿಗೆ ಐಸ್ ಕ್ರೀಮ್ ಅಂದರೆ ತೋರಿಸ್ತಿ ಕಣೆ, ಐಸ್ ಕ್ರೀಮ್ ಅಂದ್ರೆ ಕಾಣಿ ನಾಯಿ ಹೊಡ್ಕೊಂಡಂಗಿತ್ತು. ಈಗ 3 ಜನ ನಾಯಿ ಹೊಡ್ಕೊಂಡಂಗಿತ್ತು ಐಸ್ ಕ್ರೀಮಿಗೆ. ನಾ ಹಾಕ್ತೀನಿ ಅನ್ಕೊಂಡು ಐಸ್ ಕ್ರೀಮ್ ಸ್ವಾಹ. ಎಂತ ಗೊತ್ತಾ, ನಾನು ಮತ್ತು ಸುಬ್ಬ ಹಿಂಗೆ ಎಂಥದ್ದು ಒಂದು ಟಾಪಿಕ್ ಹಿಂಗೆ ಮಾತಾಡ್ತಿಪ್ಪತ್ತಿಗೆ ನಾ ಇವನಿಗೆ ಹೇಳಿದೆ, ಎಂತ ಮಾರೇ ನೀವು ನಿಮ್ಮ ಗುಡ್ಡಿನ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ. ಅದಕ್ಕೆ ಇವ್ ಎಂಥದ್ದು ಒಂದು ಹೇಳ್ದ, ಈಗ ವಾಪಸ್ ಹೇಳ್ದೆ, ಕೇಳಿ ಯಾಕೆ ಕರೆಕ್ಟ್ ಕೇಳಿಸ್ಕೊಂಡು ಹೇಳ. ಸ್ವಚ್ಛ ಬಂದ ಮೇಲೆ ಇಂಪ್ರೂವ್ಮೆಂಟ್ ಎಲ್ಲ ಹೋಯ್ತು ಕಂಡ್ರೆ ಇವನೇ ಗುಡ್ಡಿ ಹಾಳಪ್ಪ ಕಾರಣನೇ. ಒಂದು ಬಂದ್ರ ಮೇಲೆ ಗುಡ್ಡಿ ಇಂಪ್ರೂವ್ ಆಗ್ತೈತಿ. ಇಲ್ಲ ಅದೇ ನಮಗೂ ತೋರ್ತೈತಿ ಎಷ್ಟು ಇಂಪ್ರೂವ್ ಅಂದ. ಒಂದು ಇವನ ಹಾಳಪ್ಪ ರೀಸನ್, ಇನ್ನೊಬ್ಬ ಎಲ್ಲಿದ್ದ ವಿಷಯ. ಅಯ್ಯಯ್ಯೋ ಗೈಸ್ ಮನೆ ಹೋಗ್ಲಿ ಇವಂದ ನಮ್ಗಿಂತ ಫಸ್ಟ್ ಉಂಬು ಕೂಕಣಿದ. ನಮ್ಮಲ್ಲಿ ಏನು ಕೆಲಸ ಮಾಡಿಸ್ತಿದ್ದ, ನಮ್ಗಿಂತ ಫಸ್ಟ್ ಉಂಬು ಕೂಸಿದೇನು ಅಂತ ಹೊಟ್ಟಿ ಬಾ ಅಂಕ ಅಣ್ಣ. ಕಿಶನ ಸಮ ತಗೋ, ಮನೆಯೆಲ್ಲ ತಗೋಬೇಡ ಅಂತ. ಇವನೊಂದು ಕಾಣ್ತೀರ ಚೆಕ್ ಮಾಡ್ತೀರ, ಮನೆಯೆಲ್ಲ ತಗೋತೀವ. ಗೈಸ್ ಉಂತಿಲ್ಲ ಅನ್ಕೊಂಡು ಹೇಳಿ ಮಾರಿ ಚೊರು ಐಕಣ್ಣಂಗಿತ್ತಿತ್ತು. ಮಾರಿ ಚೊರು ಐಕಣ್ಣಂಗಿತ್ತು. ಅನ್ನ ಗಣಿ 3-4 ಜನ ಉಣ್ಲಕ್ಕಿದ್ರಾಗ ಮಾರಿ ಚೊರು ಐಕಣಿತ್ತು. ಅಣ್ಣ ತಮ್ಮ ಇಬ್ರು ಸೇಮ್ ಮಾರಿ ಚೊರು ಐಕಣಂಗಿತ್ತು ಪೂರ. ಮಧ್ಯಾಹ್ನದಿಂದ
ಮಧ್ಯಾಹ್ನ ಮ್ಯಾಚ್ ಇದೆ ಬೆಳಗಿಂದ ಅಲ್ಲ ಸಾಯಂಕಾಲ ಮ್ಯಾಚ್ ಇರ್ಲಿ ಅಂತ ಇರ್ಲಿ ಅಲ್ಲ ಬಡವ್ರ ಮನೆಗೂ ಹಿಂಗೆ ಉಮ್ದ ಬಡವ್ರ ಮನೆಗೂ ಹಿಂಗೆ ಉಂಡ್ರೆ ಅಂತೆಲ್ಲ ಕಡಿ ಬಡವ್ರ ಮನೆ ಯಾರು ಇವನು ಬಡವ್ರ ಈಗ ಬೇಕಾದ್ರೆ ಬಿರಿಯಾನಿ ತಂದಾಗ್ತಾ ದೇವ್ರ ಪೂಜೆ ಅಂತ ಸುಮ್ಮನೆ ಅಷ್ಟೇ. ಬಡವ್ರು ಅಂದ ಒಂದು ಸುಮಾರು ಖರ್ಚು ಮಾಡಿದೆ ಈಗ ಗೈಸ್ ಗಡ್ಬಡ್ ಇಟ್ಟಿದೆ ಗಡ್ಬಡ್ ಪ್ರಭುದಲ್ಲ ರಾಜಾರಾಮ್ ಪ್ರಮೋಷನ್ ಮಾಡು. ಫಂಕ್ಷನ್ ಎಲ್ಲ ಮುಗೀತು, ಊಟ ಎಲ್ಲ ಒಳ್ಳೆ ರೀತಿಯಾಗಿ ಆಯಿತು, ಊಟ ಎಲ್ಲ ಒಳ್ಳೇದಿತ್ತು. ನವೀನ ಅರೇಂಜ್ಮೆಂಟ್ ಮಾತ್ರ ಒಳ್ಳೆ ರೀತಿ ಮಾಡಿದೆ, ಒಳ್ಳೆ ಆಯ್ತು ಊಟ ಎಲ್ಲ ಸತ್ಯ. ಊಟ ಖುಷಿ ಆಯ್ತಾನ? ಸಮ್ಮ ಬ್ಯಾಟಿಂಗ್ ಮಾಡಿರ. ಆಯುಷ ಉಂಡದಂತೂ ತೋರಿಸ್ತಿ ಲಾಗಲ್ಲಿ ಕಂಡಿರಿ ನೀವು ಅಂತೂ ಅದ್ರಾಗೆ. ಅವ ಉಂಡದ ಲೆಕ್ಕದಿಗೆ ಬಡವ್ರ ಮನೆ EMI ಮಾಡ್ಕ ಅವ ಎಲ್ಲರೂ ಊಟಕ್ಕೋರೆ ಧರ್ಮಸ್ಥಳ ಸಂಘ ಸಾಲ ಮಾಡಿ ಉಣ್ಕೋರು ಅಷ್ಟೇ, ಮತ್ತೆ ಎಂತ ಮಾಡೋಕ್ಕೂ ಆತಿಲ್ಲ. ದೃಷ್ಟಿ ಎಂತ 100 ಊಟದಲ್ಲ 50 ಊಟ ಇವರೇ ಉಂಡೇರ್ ಹಿಂದಿದ್ದಾರ. ನಾವೊಂಚೂರ ಲೈಟ್ ಇಲ್ಲ ಗಾಯ್ಸ್ ಲೈಟ್ ಅಷ್ಟೇ. ಆ ಮಜ್ಜಿಗೆ ಒಂದು 5 ಲೋಟಿ ಕುಡ್ತೀವಿ, ಶಾಕೆ ನಂಗೆ ತಡ್ಕೊಂಬಂತೂ ಆಗಲಿಲ್ಲ. ಫಂಕ್ಷನ್ ಎಲ್ಲ ಒಳ್ಳೆ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಮಾಡಿರು ಫ್ಯಾಮಿಲಿಯವರೆಲ್ಲ ಎಲ್ಲ ಬಂದಿರ, ಊರ್ ಬದಿಯರು ಬಂದಿರ ಸ್ವಲ್ಪ ಜನ. ಬಟ್ ನವೀನಂಗೆ ಇತ್ತಲ್ಲ, ಇನ್ನೂ ಹಿಂಗೆ ನವೀನ ಡಬಲ್ ಫಾರ್ ಮನಿ ಕಟ್ಲಿ ಹಿಂಗೆ ಒಳ್ಳೆ ರೀತಿಗೆ. ನಮ್ಮ ಗ್ರೂಪಲ್ಲಿ ತುಂಬ ಜನ ಎಲ್ಲ ಇದ್ರ, ಇವೊಬ್ಬನೇ ಮಿಡಿ ಉಪ್ಪಿನಕಾಯಿ ಅವನಿಗೊಂದು ಹೊಲ್ ಸೆಟ್ ಹಾಕಕ್ಕೆ ದೌಡಿ ಹೇಳ್ತಾರೆ ಗಾಯ್ಸ್. ಇಲ್ಲಿಗೆ ಲಾಗ್ ಮುಗಿಸೋ ಟೈಮ್. ಒಳ್ಳೆದ ಇಲ್ಲಿ ಎಲ್ಲರಿಗೂ, ನಮ್ಮ ಟೀಮಿಗೆ ಎಲ್ಲರೂ ಮನಿ ಕಟ್ಲಿ, ಎಲ್ಲರೂ ಉದ್ಧಾರ ಇಲ್ಲಿ. ಬೈ ಗಾಯ್ಸ್, ನೆಕ್ಸ್ಟ್ ಲಾಗ್ ಸಿಕ್ಕುವ. ಗಂಟೆ ಎಲ್ಲ ಮರಿಬೇಡಿ.